ಜೀವಂತ ಮಹಿಳೆಗೆ ಡೆತ್ ಸರ್ಟಿಫಿಕೇಟ್ ನೀಡಿದ ಅಧಿಕಾರಿಗಳು. ಅಧಿಕಾರಿಗಳ ಎಡವಟ್ಟಿಗೆ ಸಂಕಷ್ಟದಲ್ಲಿರುವ ವೃದ್ಧ ಮಹಿಳೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಎಡವಟ್ಟಿನಿಂದ ಬದುಕಿದ್ದ ಮಹಿಳೆಯೊಬ್ಬರು ಸಂಕಷ್ಟ ಅನುಭವಿಸುವಂತಾಗಿದೆ. ಹೌದು, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಅತ್ತಿಗೇರಿ ಗ್ರಾಮದಲ್ಲಿ ಜೀವಂತವಾಗಿರುವ ಮಹಿಳೆಯ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಸೃಷ್ಟಿಯಾಗಿದ್ದು, ಸರ್ಕಾರಿ ದಾಖಲೆಗಳಲ್ಲಿ ಸತ್ತವರ ಪಟ್ಟಿಗೆ ಸೇರಿರುವ ಕಾರಣ ವೃದ್ಧೆಯ ಬದುಕು ದುಸ್ತರವಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಅತ್ತಿಗೇರಿ ಗ್ರಾಮದ ಶಿವಗಂಗವ್ವ ತಳಳ್ಳಿ ಎಂಬ ವೃದ್ಧ ಮಹಿಳೆ ಬದುಕಿದ್ದರೂ ತಾಲೂಕು ಆಡಳಿತದ ದಾಖಲೆಗಳಲ್ಲಿ ಆಕೆಯನ್ನು ಮೃತಪಟ್ಟಿದ್ದಾರೆ ಎಂದು ನಮೂದಿಸಲಾಗಿದೆ. ಇದರಿಂದ ಆಕೆಯ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಿಂಚಣಿ ಸೇರಿದಂತೆ ಹಲವು ಸರ್ಕಾರಿ ಸೌಲಭ್ಯಗಳು ಸ್ಥಗಿತಗೊಂಡಿವೆ. ಅಸಲಿಗೆ ಶಿವಗಂಗವ್ವ ಅವರ ಮಗಳು ತಮ್ಮ ತಾಯಿ ಶಂಕರವ್ವ ವೆಳ್ಳಿಯವರ ಮರಣ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಸಲ್ಲಿಸಿದ್ದರು. ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ತಾಯಿಯ ಬದಲು ಮಗಳು ಶಿವಗಂಗವ್ವ ಹೆಸರಿನಲ್ಲಿಯೇ ಮರಣ ಪ್ರಮಾಣ ಪತ್ರ ನೀಡಲಾಗಿದೆ ಎನ್ನಲಾಗಿದೆ. ನಮ್ಮ ಹೆಸರು ಶಿವಗಂಗಮ್ಮರಿ. ನಮ್ಮವ್ವನ ಮರಣ ಥರ ಕೇಳಕ್ಕೆ ಹೋದ್ರಿ, ನಂದು ಕೊಟ್ಟಿದ್ರಿ. ನಂದು ಕೊಡತ್ಲೆ ನನ್ನ ಮಗ ಯಾವ್ದು ಹುಡುಗನ ಕಡೆಯಿಂದ ಓದಿಸ್ತೀನಿ ಅಂತ್ರಿ. ಅಲ್ಲಿಪ್ಪ ನಿಮ್ಮ ಅವಂದು ಕೊಟ್ಟರಲ್ಲ, ನಿಮ್ಮ ಅಮ್ಮಂದು ಕೊಟ್ಟಿಲ್ಲ ಅಂತ ಅವ ಅಂದ್ರಂತ್ರಿ. ಅವಾಗ ಹೋಗಿ ಅಲ್ಲಿಪ್ಪ ಹಿಂಗೆ ಕೊಟ್ಟಿಯಲ್ಲ, ನಮ್ಮ ಅವಂದು ಕೊಟ್ಟಿದ್ದಿ, ನಮ್ಮ ಅಮ್ಮಂದು ಕೊಡು ಅಂತಂದ್ರೆ ಬಡ ಹರಿದು ಕಟ್ರಿ ಮತ್ತು ಅಕ್ಕಿ ಗೋದಿಗೆ ಹೋದ್ರಿ. ಒಂದು 2 ದಿನ ಬಿಟ್ಟು ಅಕ್ಕಿ ಗೋದಿ ಇಲ್ಲಮ್ಮ ನೀನು ಬರೋಂಗಿಲ್ಲ, ನೀನು ತೆಗ್ದಾರ ಅಂದರು. ಮತ್ತು ಹುಲ್ಗೂರ್ಗೆ ಹೋದ್ರಿ ರೊಕ್ಕ ತೆಗ್ಸ್ಕೊಂಬರಕ್ಕ. ನನ್ನ ಗಂಡನ ಪಗಾರ ಬರ್ತಿತ್ತು ರೀ 14,000 ರೂಪಾಯಿ. ಭೂಮಿ ಆಯ್ತಿ ಮಾಡ್ತಿದ್ರಿ. ಹ್ಞೂ ರೀ, ನೌಕರಿ ಮಾಡ್ತಿದ್ರಿ ಹಾವೇರಿಯಾಗ. ಪಗಾರ ತರ್ಸ್ಕೊಂಬರಕ್ಕೆ ಹೋಗಿ ಇಲ್ಲಮ್ಮ ಮಾರಣ ತರಗೆ ಅಂತ ನೀನು ರೊಕ್ಕ ಬರೋಂಗಿಲ್ಲ ಅಂತ ಹೊಳೆ ಕಳ್ಸಿವ್ರಿ. ಹೊಳೆ ಪಂಚಾಯತಿ ಬಂದೆ ಹಿಂಗಾಗೈತೆ ಅಲ್ಲೇಪ್ಪ ಅಂತಂದ್ರೆ ತಡಿ ಬಂಗಾರ ಅಲ್ಲಿ ಫೋನ್ ಮಾಡೋಣ, ಇಲ್ಲಿ ಫೋನ್ ಮಾಡೋಣ ಅಂತ ಮಾಡಿದ್ರಿ. ಅವರು ಇನ್ನೊಂದು ದಿವಸ ದಿನ ತಡಿ, ಇನ್ನೊಂದು ತಿಂಗಳು ತಡಿ, 15 ದಿನ ತಡಿ, 20 ದಿನ ತಡಿ ಅಂತ ತಡ್ಸಿದ್ರಿ. ಈಗ ವರ್ಷ ಮ್ಯಾಗ ಆದ್ರೂ ಏನಿಲ್ಲ ನೋಡ್ರಿ ಸರ್. ಈಗ ಎಲ್ಲ ಸಾಲಕ್ಕೆ ರೀ ನನಗೆ ಉರ್ಲ ಬಂದೈತ್ರಿ. ಈಗ ಎಣ್ಣೆ ತನ್ನೋದು ಅಷ್ಟು ಓದೈತೆ ನೋಡ್ರಿ. ನಾನೀಗ ಎಲ್ಲರೂ ಬರೋದು ಕಿಲಿ ಹಾಕ್ತಾನೆ ಅನ್ನೋದು, ಹೊರಗೆ ಹೋಗ್ಬಾ ಅನ್ನೋದು. ಹ್ಞೂ ರೀ, ಆಧಾರ್ ಕಾರ್ಡ್ ರದ್ದಾಗೈತೆ ನೋಡ್ರಿ. ಎಲ್ಲಿ ಹೋದ್ರೆ ನಾನು ಆಧಾರ್ ಕಾರ್ಡನ್ನ ಆಗೋದ್ರಿಪ್ಪ. ಹ್ಞೂ ರೀ, ಮರಣ ತೋರಿಸ್ತೈತೆ ರೀ ಎಲ್ಲಿ ಆದ್ರೂ. ನಿನ್ನ ಯಾವಾಗ ಕೊಡ್ತಾರ ನೋಡ್ರಿ ಅವರು. ಬರೇ ಆಗಿ ಪಂಚಾಯತಿ ಹೊರ ಬರೇ ತಡಿ ನಾಳೆ ನಾಡ್ದ ತಡಿ, ಇನ್ನೊಂದು ವಾರ ತಡಿ ಅಂತಂದು 1.5 ವರ್ಷ ಆತ್ರಿ. ನಿನ್ನೂ ಆಗಿಲ್ಲ ನೋಡ್ರಿ. ಅದು ಆಧಾರ್ ಕಾರ್ಡ್ ಆಗಿ ಕೊಡವಲ್ರಿ ನಮ್ಮ ಊರಾಗ. ಹಾವೇರಿಗೆ ಹೋಗ್ಯಾನ್ರಿ, ದೇಗೇರಿಗೆ ಆಫೀಸ್ಗೆ ಹೋಗ್ಯಾನ್ರಿ, ಸವನೂರ್ಗೆ ಹೋಗ್ಯಾನ್ರಿ, ಬಂಕಾಪುರಕ್ಕೆ ಹೋಗ್ಯಾನ್ರಿ, ಬೆಂಗ್ಳೂರಿಗೆ ಹೋಗ್ಯಾನ್ರಿ 2 ಸಲ, ಹುಬ್ಬಳ್ಳಿಗೂ 2 ಸಲ ಹೋಗ್ಯಾನ್ರಿ. ಮತ್ತು ನಿನ್ನೂ ಎಲ್ಲೆಲ್ಲಿ ಅವ್ರು ಎಲ್ಲೆಲ್ಲಿ ಹೇಳ್ಯಾರ್ರಿ, ಎಲ್ಲೆಲ್ಲಿ ಆಧಾರ್ ಕಾರ್ಡ್ ಹಾಕೊಂತ ಎಲ್ಲೆಲ್ಲಿ ಅಡ್ಡಾಡ್ಯವ್ರು ನೋಡ್ರಿ, ಎಲ್ಲಿ ಆಗವಲ್ರಿ ಆಧಾರ್ ಕಾರ್ಡ್. ಇನ್ನು ಈ ವಿಷಯ ಬ್ಯಾಂಕಿಗೆ ಹಣ ತೆಗೆಯಲು ಹೋದಾಗ ತಿಳಿದಿದ್ದು, ಬ್ಯಾಂಕ್ ದಾಖಲೆ ಪರಿಶೀಲನೆ ವೇಳೆ ಮಹಿಳೆ ಮೃತಪಟ್ಟಿದ್ದಾರೆ ಎಂದು ದಾಖಲಾಗಿರುವ ಮಾಹಿತಿ ತಿಳಿದು ಕುಟುಂಬಸ್ಥರಿಗೆ ದೊಡ್ಡ ಶಾಕ್ ಆಗಿದೆ. ಇನ್ನು ವಿಷಯ ತಿಳಿದ ತಕ್ಷಣ ಕುಟುಂಬಸ್ಥರು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಸ್ಪಂದನೆ ನೀಡಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಒಂದೇ ವಾರದ ಅವಧಿಯಲ್ಲಿ 2 ಮರಣ ಪ್ರಮಾಣ ಪತ್ರಗಳನ್ನು ಅಧಿಕಾರಿಗಳು ಸೃಷ್ಟಿಸಿದ್ದು, ಮೊದಲಿಗೆ ಶಿವಗಂಗವ್ವ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ನೀಡಿದ್ರೆ, ನಂತರ ತಾಯಿ ಶಂಕರವ್ವ ಹೆಸರಿನಲ್ಲಿಯೂ ಮತ್ತೊಂದು ಮರಣ ಪ್ರಮಾಣ ಪತ್ರ ನೀಡಿದ್ದಾರೆ. ಪಂಚಾಯತ್ ಹೋದಾಗ ನಮ್ಮ ಅಮ್ಮಂದು ಮರಣ ತರ ಕೇಳಕ್ ಹೋದಾಗ ನಮ್ಮ ಅಮ್ಮಂದು ಮರಣ ತರ ಕೊಟ್ರಿ ಅವರು. ನಮಗೆ ಓದಾಕ ಬರಲ್ರಿ. ಓದಾಕ ಬರಲ್ದಾಗ ನಮ್ಮ ಹಂಗೆ ಹೋಗ್ಬೇಕಾರೆ ನಮ್ಮ ದೋಸ್ತ ಏನಿಲ್ಲ ಪಂಚಾಯತ್ ಕೈ ಆಡ್ಕೊಂಡಿ ಅಂದ. ಪಂಚಾಯತ್ ಹಿಂಗೆ ಕೊಟ್ಟಾರ್ಲಿ ಅಂದ. ಇಲ್ಲ ನಿಮ್ಮ ಅಮ್ಮನ ಕೊಟ್ಟಾರ ಅವರು, ನಿಮ್ಮ ಅಮ್ಮನ ಕೊಟ್ಟಿಲ್ಲ ಅಂದಮೇಲೆ ಹೋಗಿದ ಮ್ಯಾಗ ನಾನೊಂದು ಫೋಟೋ ಹೊಡೆದು ಇಟ್ಕೊಂಡಿದ್ದೆ ಅದ್ರದ್ದು. ಅಲ್ಲೇ ಫೋನಾಗ ಫೋಟೋ ಹೊಡೆದು ಇಟ್ಕೊಂಡು ಹೋಗಿ ನೋಡ್ಕೊಂಡು ಹೋಗಂದ. ಹೋಗಿದ ಮೇಲೆ ಪಂಚಾಯತ್ ಹೋಗಿದ ಮ್ಯಾಗ ಕೊಟ್ಟ ಮೇಲೆ ಅವ್ರು ಹರಿದ ಓದ್ಬಿಟ್ರಿಪ್ಪ. ಅದನ್ನು ಹರಿದು ಹೋಗಿದ ಮ್ಯಾಗ ನಮ್ಮ ಅಮ್ಮಂದು ಇನ್ನೊಂದು 2 ದಿನ ಬಿಟ್ಟು ಬಾ, ನಿಮ್ಮ ಅಮ್ಮಂಗೆ ಕೊಡ್ತಂದ್ರೆ ಸರಿ ಅಂತ ನಾನು ಹಂಗೆ ಹೊಳೆ ಬಂದಿರಿ. ಹೊಳೆ ಬಂದ ಮೇಲೆ ಒಂದು ಸರಿ ರೇಷನ್ ತೊಳ್ಕೋರ ನಮ್ಮವ್ರು. ಇಲ್ಲ ಸತ್ತೀವಿ ನೀನು ಅಂತಂದು ಅವರು ರೇಷನ್ ಕಾರ್ಡ್ ವಾಪಸ್ ಹೊಳೆ ಕಳ್ಸ್ಯಾರ. ಹೊಳೆ ಕಳ್ಸಿ ಮ್ಯಾಗ ಬ್ಯಾಂಕ್ ಹೋಗಿದ ಮ್ಯಾಗ ರೊಕ್ಕ ತೆಗ್ಸೊಳಕ್ಕೆ ಅಲ್ಲಿ ರೊಕ್ಕ ಬಂದಿಲ್ಲ ರೀ ಅವ್ರದ್ದು. ಬಂದಿಲ್ಲ. ಬಂದಮೇಲೆ ಆಕೆ ನಮ್ಮ ಮಮ್ಮಿಯವ್ರಿಗೆ ಭಾಳ ಹೋಗ ಸುಸ್ತಾಗಿ ಇದನ್ನು ಬಿದ್ದುಬಿಟ್ರೆ ಅಲ್ಲೇ ಮೋರ್ಚಿ ಬಂದು ಬಿದ್ದ ಮೇಲೆ ಅವರು ನಮ್ಗೆ ಬ್ಯಾಂಕ್ನವ್ರು ಫೋನ್ ಮಾಡಿ ಹಿಂಗೆ ಆಯ್ತಪ್ಪ, ಹಿಂಗಿಲ್ಲ ನಿಮ್ಮ ವಾರದ ಮರಣ ತರ ಬಂತು ನಮ್ಮ ಹತ್ರ, ನಿಮ್ಮ ಅಪ್ಪನ ಪೆನ್ಷನ್ ಪೇಮೆಂಟ್ ಬಂದಾಗೈತಿ, ರದ್ದಾಗೈತಿ ಅಂದ್ರೆ ಅದಕ್ಕೆ ಹಿಂಗೆ ಹೋಗಿ ನಾವು ಕರ್ಕೊಂಬಂದಿರಿ. ಕರ್ಕೊಂಬಂದು ಪಂಚಾಯತಿಗೆಲ್ಲ ಕೇಳಿದ್ರಿ. ಕೇಳಿದ ಮ್ಯಾಗ ಅವ್ರು ಸೊಲ್ಯೂಷನ್ ಏನು ಕೊಡಲ್ರಿ ಪಂಚಾಯತ್ರು. ಅವ್ರಿಗೆ ಏನಾಗೈತಿ ಎಂತೈತಿ ಮತ್ತು ಆಲ್ರೆಡಿ ಅವ್ರ ಮನೆಗೆ ಮರಣ ಥರ ಹೋಗಿಬಿಟ್ಟೈತಿ. ಮತ್ತು ಅವ್ರ ಅಪ್ಪಂದು ಪೇಮೆಂಟಿಂದ ಬದುಕ್ತಿದ್ರು ಅವರು. ಅದು ತಲೆ ಕೆಡಿಸೋಲ್ರಿ, ಸುಮ್ಮನೆ ಆಗಿಬಿಟ್ರಿ ಅವರು. ಸುಮ್ಮನೆ ಆಗಿದ್ಮ್ಯಾಗ ಬೆಂಗಳೂರು ಹೋದ್ರೆ ಬೆಂಗಳೂರು 2 ಮರಿ ಸೊರೆ ಹೋಗಿದ್ದಾರೆ. ಸುತ್ತಮುತ್ತ ಎಲ್ಲೆಲ್ಲಿ ಆಧಾರ್ ಕಾರ್ಡ್ ಸೆಂಟರ್ ಅದಾವ್ರಿ ಅಷ್ಟು ಕಡೆ ಹೋಗಿ ಬಂದನ್ರಿ.
ಬೇಕಂದ್ರೆ ಅವನ್ನ ಸ್ಲಿಪ್ ತೆಗಿಟೀನಿ, ಎಲ್ಲೆಲ್ಲಿ ಹೋಗೀನಿ, ಏನೇನು ಮಾಡೀನಿ ಬೇಕಾರೆ ಅದು ಇಷ್ಟು ಭಾಳ ಖರ್ಚೈತೆ. ಬಡ್ಡಿ ಹಂಗೆ ರೊಕ್ಕ ತೆಗ್ಸ್ಕೊಂಡೇನ್ರಿ, ಸ್ವಂತ ರೊಕ್ಕ 1 ರೂಪಾಯಿ ಇದ್ದಿಲ್ಲ ನನ್ನ ಕಡೆ. ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಬಡ್ಡಿ ಹಂಗೆ ಸಂಘನ್ಯಾಗ ಆ ಸಂಘನ ಈ ಸಂಘನ ಇಸ್ಕೊಂಡು ತಗೋಸೋನ್ರಿ. ಈಗ ತುಂಬ ಅಂಕರ ಆಗಲ್ರಿ ನಮಗೆ. ಲಾಸ್ಟ್ ಇನ್ನೇನು ಬದುಕೋ ಸ್ಟೇಜ್ನಾಗ ನಾವು ಕರಿಲ್ರಿಪ್ಪ, ಫುಲ್ಲ ಇದು ಮಾಡಿಬಿಟ್ಟಾರೆ. ಹಿಂಗಾಯ್ತು ನೋಡ್ರಿಪ್ಪ ನಮ್ಮ ಜೀವನ. ನೀವು ಎಲ್ಲ ನ್ಯಾಯ ದೊರಕಿಸ್ಕೊಡೋದ ನಿಮ್ಮ ಕಡೆ ಐತಿ. 23ನೇ ತಾರೀಕು 4ನೇ ತಿಂಗಳ 2025ರಂದು ಶಂಕ್ರಮ್ಮ ಮೀಶಿವ್ರನ್ನು ತೀರ್ಕೊಂತಾರೆ ಸರ್. ಅವರು ಮಗಳ ಮನೆ ಇದ್ದಾಗ ಶಿವಗಂಗವ್ವ ತಳಳಿ ಅವ್ರ ಮಗಳು ಮರಣೋತ್ತಾರಕ್ಕೆ ಅಪ್ಲೈ ಮಾಡ್ತಾರೆ ಸರ್. ಪಂಚಾಯತಿ ಹೋಗಿ ಸತ್ತ ತಾಯಿಗೆ ಮರಣೋತ್ತಾರ ಕೊಡ್ದ ಇದು ಬದುಕಿರುವಂಥ ಮಗಳ ಮರಣೋತ್ತಾರ ಕೊಡ್ತಾರೆ ಸರ್. ಏನು ಸರ್ ಅಧಿಕಾರ ಖುಷಿ ತಗೊಂಡಿದೆ ಶಿವಗಂಗೆಯಲ್ಲಿ ಅಧಿಕಾರಿಗಳು? ಅಲ್ಲ, ಅಧಿಕಾರ ಅಂತಲ್ಲ, ಇಲ್ಲಿ 20 ವರ್ಷದಿಂದ ಏನಾಗಿತ್ತು ಅಂತ ಹೇಳಿದ್ರೆ ಯಾವ ಅಧಿಕಾರಿಗಳಿಗೂ ಯಾರು ಹೇಳೋರು ಕೇಳಿರ್ತಿದ್ದಿಲ್ಲ, KDP ಮೀಟಿಂಗ್ ಆಗ್ತಿದ್ದಿಲ್ಲ. ಈಗ ಒಂದು ಹಂತಕ್ಕೆ ತಂದೀವಿ. ಈ ಪ್ರಕರಣ ನನ್ನ ಗಮನಕ್ಕೆ ಇವತ್ತು ಬಂದೈತಿ. 100% ಇವತ್ತು ನಾವು ನಾಳೆ ನಾಡ್ದು ನಮ್ಮದು MLC ಇಲೆಕ್ಷನ್ ಇರೋದಕ್ಕೆ ವೋಟಿಂಗ್ ಹೋಗ್ತಾಯಿದ್ದೀವಿ. ಅಲ್ಲಿಂದ ಬಂದ ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳು ಕರೆದು ಇಂಥವೆಲ್ಲ ಇದು ಉದ್ದೇಶಪೂರ್ವಕವಾಗಿದೆಯೋ, ಯಾಕಂದರೆ ಈ ಹಿಂದೆ ಶಿಗ್ಗಾಂವ್ ಪುರಸಭೆದಾಗ ಆಗಿತ್ತು, ಆವಾಗ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ವಿ, ನಾವು ಕಿತ್ತೋಗಿದ್ವಿ. ಉದ್ದೇಶಪೂರ್ವಕ ಆಗಿದ್ದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊತೀವಿ, ನಜರ್ ಚೂಕಿನಿಂದ ಆಗಿದ್ದಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲ ಸರ್, ಈಗ ನಜರ್ ಚುಕ್ ಇವರು ಬಡವರು. ಈ ಮಹಿಳೆಗೆ ತಿಂಗಳಿಗೆ ತನ್ನ ಗಂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾಗ ತೀರ್ಕೊಂಡು 13,000 ಪಿಂಚಣಿ ಬರ್ತಾಯಿತ್ತು. ಇವತ್ತು ಅದು ಬಂದಾಗಿದೆ, ಆಧಾರ್ ಕಾರ್ಡ್ ರದ್ದಾಗಿದೆ, ಗೃಹಲಕ್ಷ್ಮಿ ನಿಂತಿದೆ, ರೇಷನ್ನು ಸಹಿತ ಬರ್ತಾ ಇಲ್ಲ. ಅಲ್ಲ, ಅದನ್ನು ಏನಿದ್ರು ನಾವೆಲ್ಲ ಸರಿ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಈಗ 1 ವರ್ಷದಿಂದ ಅವರು ಬೆಂಗಳೂರಿಗೆ 4 ಸಲ ಹೋಗಿದ್ದಾರೆ, ಹುಬ್ಳಿಗೆ ಹೋಗಿದ್ದಾರೆ, ಎಲ್ಲವೂ ಅಲಿದಾಡಿದ್ದಾರೆ. ಅಲ್ಲಿರುವಂಥ ಪ್ರಭಾವಿಗಳು ಏನು ಮಾಡ್ತಾರೆ, ಮಾಡಿಕೊಡ್ತೀವಿ ಸುಮ್ಮನೆ ಇರುವಂಥ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅವ್ರು ಯಾರ ಕಡೆ ಹೋಗ್ಬೇಡ ಅಂತ ಹೇಳ್ರಿ, ನಾನು ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ. ಆಮೇಲೆ ಸಂಬಂಧಪಟ್ಟಂತರ್ಗ ಕರೆದು ನಾನು ಅಧಿಕಾರಿಗಳಿಗೆ ಕರೆದು ಅದನ್ನು ಸರಿ ಮಾಡಿಸಿ ಸಾಧ್ಯ ಆದ ನಾನು ತೀರಿ ಹೋಗಿ ಅವ್ರು ಸಾಂತ್ವನ ಹೇಳ್ಬರ್ತೀನಿ. ಅದನ್ನು ಸರಿಪಡಿಸಿಕೊಡುವಂಥ ಕೆಲಸ ನಾವು 100% ಮಾಡ್ತೀವಿ. ಈಗ ಉದ್ದೇಶಪೂರ್ವಕ ಇಲ್ಲೇ ಕರ್ತವ್ಯ ಲೋಪ ಅಂತ ಆಗಿದ್ದೀವಿ. 100% ಕರ್ತವ್ಯ ಲೋಪ ಆಗೈತೆ, ಅದನ್ನು ಒಪ್ಪಲೇಬೇಕು ನಾವು. ಅವ್ರ ಮ್ಯಾಗ ಏನಾರ ಕಠಿಣ ಶಿಕ್ಷೆ 100% ತೊಗೊಂತೀವಿ, ಆ್ಯಕ್ಷನ್ ತೊಗೊಂತೀವಿ. ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, PDO ಆಗಿರ್ಬೋದು, ಅದರ ಮೇಲಾಧಿಕಾರಿಗಳಾದರೂ ಅವ್ರ ಮೇಲೆ ಕ್ರಮ ತೊಗೊತೀವಿ. 100% ತೊಗೊಂಡು ಆ ತಾಯಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಸರ್, ಏನಾದರೂ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರೆ ಧೈರ್ಯ ತುಂಬ 100% ನಂದು MLC ಚುನಾವಣೆ ಮುಗಿದ ಮೇಲೆ ನಾವು ಒಂದಿನ ಹೋಗಿ ಅವ್ರು ಸಾಂತ್ವನ ಹೇಳಿ ಏನು ಸರಿ ಮಾಡೋದು ಮಾಡಿಬರ್ತೀನಿ. ಇನ್ನು ಅಧಿಕಾರಿಗಳ ಈ ಎಡವಟ್ಟಿನಿಂದ ವೃದ್ಧ ಮಹಿಳೆ ಸರ್ಕಾರದ ವಿವಿಧ ಯೋಜನೆಗಳಿಂದ ಸೌಲಭ್ಯಗಳಿಂದ ವಂಚಿತರಾಗಿದ್ದು, ಪಿಂಚಣಿ ಹಣ ಕೂಡ ಸ್ಥಗಿತಗೊಂಡಿದ್ದು, ವೃದ್ಧೆ ಕಣ್ಣೀರಿನಲ್ಲಿ ದಿನ ಕಳೆಯುವಂತಾಗಿದೆ. ಅದೇನೇ ಆಗಲಿ, ಅಧಿಕಾರಿಗಳ ಈ ಎಡವಟ್ಟಿನಿಂದ ವೃದ್ಧೆ ಸಂಕಷ್ಟಕ್ಕೆ ಸಿಲುಕಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹಾವೇರಿ.